ಕುರಿತಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಕೆಳಗಿಳಿಸಲು ರಾಜ್ಯ ಬಿಜೆಪಿಯಲ್ಲಿ ಪಿತೂರಿ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಬಿಎಸ್ವೈ ತ್ಯಾಗ ಮಾಡಿದ್ದಕ್ಕೇನೆ ನೀವು ಸಿಎಂ ಆಗಿದ್ದು ಅಂತ ರೇಣುಕಾಚಾರ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್ ಅಂದ್ರೆ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ. ಬಿಎಸ್ವೈ ಬಿಜೆಪಿ ಕಟ್ಟಿರದೆ ಹೋಗಿದ್ದಿದ್ರೆ ಈಗ ಮಾತಾಡೋರ್ಗೆ ಅಧಿಕಾರ ಸಿಗ್ತಾ ಇರಲಿಲ್ಲ. ಸದಾನಂದ ಗೌಡ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಕತ್ತಿದ್ರೆ ಯಡಿಯೂರಪ್ಪ ವಿಜಯೇಂದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಯಡಿಯೂರಪ್ಪ ವಿಜಯೇಂದ್ರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳಿ. ಈ ರೀತಿ ಷಡ್ಯಂತ್ರ ಮಾಡಿದ್ರೆ ನಾವು ಅದನ್ನ ಸಹಿಸಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರೆ. ಯಡಿಯೂರಪ್ಪ ತ್ಯಾಗ ಮಾಡಿರೋದ್ರಿಂದಲೇ ಸದಾನಂದ ಗೌಡ ಅವರು ಆಗ ಸಿಎಂ ಆಗಿದ್ದು. ವಿಜಯೇಂದ್ರ ವಿರುದ್ಧ ಟೀಕಿಸಿದ್ರೆ ತಕ್ಕ ಉತ್ತರ ಕೊಡ್ತೀವಿ ಅಂತಲೂ ಕೂಡ ಗರಂ ಆದ್ರು ರೇಣುಕಾಚಾರ್ಯ. ಸದಾನಂದ ಗೌಡರು ಮಾತಾಡಿದ್ರೆ ನೋಡಿಲ್ಲ. ಯಾರಾದರೂ ಪ್ರಯತ್ನ ಮಾಡಿದ್ರೆ ನಾವು ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ಮತ್ತೆ ಸಭೆಗಳು ಮಾಡ್ತೀವಿ. ಇನ್ನು ಮುಂದೆ ಎಲ್ಲಿ ಉತ್ತರ ಕೊಡಬೇಕು ಮಾಧ್ಯಮದಲ್ಲೆಲ್ಲ. ಯಾರು ವಿಜೇಂದ್ರ ಬಗ್ಗೆ ಇಳಿಸ್ತೀವಿ ಅಂತ ಹೇಳ್ತಲ್ಲ, ನಾವು ಹೇಳ್ತಾ ಇದೀವಿ ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಬೇಡ ಅಂತ ಹೇಳ್ರಿ, ನಿಮಗೆ ತಾಕತ್ತಿದ್ರೆ ಯಡಿಯೂರಪ್ಪ ಈ ಪಕ್ಷಕ್ಕೆ ಬೇಡ ಅಂತ ಹೇಳ್ರಿ, ಯಡಿಯೂರಪ್ಪನ ಕುಟುಂಬ ಬೇಡ ಅಂತ ಹೇಳ್ರಿ. ನಾನು ಸವಾಲಾಗ್ತೀನಿ, ಬಹಿರಂಗವಾಗಿ ಹೇಳ್ಬೇಕಲ್ಲ. ಕದ್ದು ಮುಚ್ಚಿ ಹೇಳೋದಲ್ಲ, ಕದ್ದು ಮುಚ್ಚಿ ದೂರು ಕೊಡೋದಲ್ಲ. ಅಡ್ಡ ಮತದಾನಕ್ಕೆ ಯಾರು ಕಾರಣ? ವಿಜೇಂದ್ರ ಅಲ್ಲ, ಕೆಲವರು ಮೀರ್ ಸಾಧಕರಿರ್ತಾರೆ. ವಿಜೇಂದ್ರ ಅವರಿಗೆ ಬಿಜೆಪಿ ಕೆಟ್ಟಿಸ್ತಿರ್ಬೇಕು, ರಾಷ್ಟ್ರೀಯ ನಾಯಕರು ಅಪಮಾನ ಮಾಡಬೇಕಂದ್ರೆ ಅಡ್ಡ ಮತದಾನ ಮಾಡಿದ್ರು. ಹಣಕ್ಕೋಸ್ಕರ ಸ್ವಾರ್ಥಿಗಳು, ಮೀರ್ ಸಾಧಕರು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ಇದು ಕಾರಣ ಯಾರು ಏನಂತಂದು. ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ವಿಧಾನಸಭೆ ಚುನಾವಣೆಗೆ ಹೋಗ್ತೀವಿ, ಅವ್ರ ನೇತೃತ್ವದಲ್ಲೇ ಅಧಿಕಾರಕ್ಕೆ ಬರ್ತೀವಿ. ಅಕ್ಟೋಬರ್ಗೆ ಅವಧಿ ಮುಗಿಯುತ್ತೆ, ಹೀಗಾಗಿ ಅವಾಗ ಕಿತ್ತಾಕಿ ಅವರನ್ನ ಈಗ ಕಿತ್ತಾಕಿದ್ರೆ ಲಿಂಗಾಯತರು ವಿರೋಧ ಆಗ್ಬೋದು ಅಂತ ಮಾತಾಡಿದ್ದಾರೆ. ತಾಕತ್ತಿದ್ರೆ ಕಿತ್ತಾಕ್ಲಿ, ರಾಷ್ಟ್ರೀಯ ನಾಯಕರಿಗೆಲ್ಲ ಸವಾಲಾಕಂತ ನಾನು ಯಾರು ಹೇಳಿದೆ ನಾನು ನೋಡಿಲ್ಲ. ಸದನ ಅಕಸ್ಮಾತ್ ಯಾರಾದರೂ ಹೇಳಿದರೆ ಏನು ಆಟೋದೋಸ್ತಾನೆ ಕಿತ್ತೆಸೋಕ್ಕೆ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿ ನಾವೆಲ್ಲ ಬೆಳೆದೀವಿ. ಯಡಿಯೂರಪ್ಪನವ್ರ ಕೊಡುಗೆ ವಿಜಯೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಪಕ್ಷಕ್ಕೊಂದು ಗೌರವ ಬಂದಿದೆ. ಇದು ಒಳ್ಳೆಯದಲ್ಲ, ಇನ್ನು ಮುಂದೆ ಏನೋ ಹೇಳಬಾರ್ದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.